ಇತಿಹಾಸದಲ್ಲೇ ಇಲ್ಲ. ಆದರೆ ಈ ಬಾರಿಯ ದಸರಾ ಹಬ್ಬ ದಂಗಲ್ ಆಗ್ಬಿಟ್ಟಿದೆ. ಚಾಮುಂಡಿ ತಾಯಿಯ ಆರಾಧನೆಗೂ ರಾಜಕೀಯ ಅಂಟಿಕೊಂಡ್ಬಿಟ್ಟಿದೆ. ಲೇಖಕಿ ಬಾನು ಮುಷ್ತಾಕ್ ಆಯ್ಕೆಗೆ ಕಮಲ ಪಡೆ ಹಾಗೆ ಹಿಂದೂ ಕಾರ್ಯಕರ್ತರು ಕೆಂಡುವಾಗಿದ್ದು ಚಾಮುಂಡಿ ಚಲೋನ ಹಮ್ಮಿಕೊಂಡಿದ್ರು. ಆದರೆ ಬೆಟ್ಟಕ್ಕೆ ಕಾಲಿಡೋ ಮುನ್ನವೇ ದೊಡ್ಡ ಹಂಗಾಮ ನಡೆದು ಹೋಯಿತು. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಹೋರಾಟ, ಆಕ್ರೋಶ, ಕಿಚ್ಚು. ಇವತ್ತು ಚಾಮುಂಡಿ ನೆಲೆ ನಿಂತ ನಾಡಲ್ಲಿ ನಡೆದ ಹಂಗಾಮ ಇದು. ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದು ಅಕ್ಷರಶಃ ಇಡೀ ಮೈಸೂರು ಬೆಂಕಿಯ ಉಂಡೆಯಾಗಿತ್ತು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ. ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಚಲೋ. ಎಸ್, ಕಾರಣ ಇದೇ ನೋಡಿ. ನಾಡಹಬ್ಬ ದಸರಾ ಉದ್ಘಾಟನೆಗೆ ಸರ್ಕಾರ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದು. ಕಮಲ ಪಡೆ ಹಾಗೂ ಹಿಂದೂ ಕಾರ್ಯಕರ್ತರು ಕೊತ ಅಂತಿದ್ದಾರೆ. ಕನ್ನಡಾಂಬೆ ಮೇಲೆಯೇ ನಂಬಿಕೆ ಇಲ್ಲದವರು ಚಾಮುಂಡಿ ಮೇಲೆ ಹೇಗೆ ನಂಬಿಕೆ ಇಡ್ತಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಹಿಂದೂ ಜಾಗರಣಾ ವೇದಿಕೆ ಹಾಗೂ ಬಿಜೆಪಿ ಚಾಮುಂಡಿ ಚಲೋ ಹಮ್ಮಿಕೊಂಡಿತ್ತು. ಆದರೆ ಇದಕ್ಕೆ ಪೊಲೀಸರು ಅನುಮತಿ ಕೊಡದ ಕಾರಣಕ್ಕೆ ಹಂಗಾಮ ನಡೆದೋಯ್ತು. ಪೊಲೀಸರು ಕಾರ್ಯಕರ್ತರು ಬೆಟ್ಟಕ್ಕೆ ಹೋಗದ ಹಾಗೆ ತಡೆಯೋಕೆ ಪ್ರಯತ್ನ ಪಟ್ರು. ಇಷ್ಟಾದ್ರೂ ಜಗ್ಗದ ಕಾರ್ಯಕರ್ತರು ಬೆಟ್ಟಕ್ಕೆ ಹೋಗ್ತೀವಿ, ನುಗ್ತೀವಿ ಅಂತ ಮುನ್ನುಗ್ಗಿದ್ರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ದೊಡ್ಡ ಹೈಡ್ರಾಮಾ ನಡೆದೋಯ್ತು. ಶ್ರೀವತ್ಸ ಪ್ರತಾಪ್ ಸಿಂಹರನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಬೆಟ್ಟಕ್ಕೆ ಬಂದಿದ್ದ ಭಕ್ತಿಯನ್ನು ಬಿಡದೆ ವ್ಯಾನ್ಗೆ ತಳ್ಳಲು ಪ್ರಯತ್ನ. ಎಸ್, ಪೊಲೀಸರು ಎಷ್ಟೇ ಮನವೊಲಿಸಲು ಯತ್ನಿಸಿದ್ರೂ ಪ್ರಯೋಜನ ಆಗಲಿಲ್ಲ. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಶ್ರೀವತ್ಸ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಯಾರನ್ನೂ ಬೆಟ್ಟಕ್ಕೆ ಹೋಗಲು ಬಿಡಲ್ಲ ಅಂತ ಸಿಕ್ಕವರನ್ನ ಕೈಕಾಲು ಹಿಡಿದು ವ್ಯಾನ್ಗೆ ತುಂಬಿದ್ರು. ಅಷ್ಟೇ ಅಲ್ಲ, ಚಾಮುಂಡಿ ತಾಯಿ ಬೆಟ್ಟಕ್ಕೆ ಬಂದಿದ್ದ ಭಕ್ತಿಯನ್ನು ಬಿಡದೆ ಪೊಲೀಸರು ವ್ಯಾನ್ಗೆ ತಳ್ಳೋಕೆ ಪ್ರಯತ್ನ ಪಟ್ರು. ಆಕೆ ಎಷ್ಟೇ ಹೇಳಿದ್ರೂ ಬಿಡದೆ ಆಕೆಯನ್ನು ವಶಕ್ಕೆ ಪಡೆಯೋಕೆ ಮುಂದಾದ್ರು. ಆಕೆ ಮನವೊಲಿಸಲು ಎಷ್ಟೇ ಪ್ರಯತ್ನ ಪಟ್ರೂ ಕೇಳದ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ. ಏನೇ ಹೇಳಿ, ಧಾರ್ಮಿಕ ಹಬ್ಬ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾಡಹಬ್ಬದ ವಿಚಾರ ಕೋರ್ಟ್ ಕದ ತಟ್ಟಿರೋದು ನಿಜಕ್ಕೂ ವಿಪರ್ಯಾಸ. ದಸರಾ ಉತ್ಸವಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಆ ತಾಯಿ ಚಾಮುಂಡೇಶ್ವರಿಯೇ ಇವರಿಗೆಲ್ಲ ಬುದ್ಧಿ ಕೊಡಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.